ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಸಜಾಬಂದಿ ಕೈದಿಯಾಗಿ ವಿನಯ್ ಸೆರೆವಾಸವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಹಿನ್ನೆಲೆ ಇವತ್ತು ವಿನಯ್ ಸೇರಿ ಎಲ್ಲ ಅಪರಾಧಿಗಳಿಗೆ ಈ ಸಿಟಿಪಿ ಅನ್ನುವಂತಹ ಸಂಖ್ಯೆಯನ್ನ ಕೊಡಲಾಗುತ್ತೆ. ಸಜಾಬಂದಿ ಕೈದಿಗಳ ಬಟ್ಟೆಯನ್ನ ಕೊಡಲಿದ್ದಾರೆ ಜೈಲಧಿಕಾರಿಗಳು. ನಿನ್ನೆ ಅಷ್ಟೇ ನೋಡಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು. ಜೀವಾವಧಿ ಶಿಕ್ಷೆಯನ್ನ ಈಗಾಗಲೇ ಪ್ರಮಾಣ ಪ್ರಕಟವನ್ನ ಹೊರಡಿಸಿದ್ದಾರೆ. ಮೊನ್ನೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಆಯಿತು, ಪ್ರತಿವಾದ ಆಯಿತು. ತದನಂತರ ಈ ಒಂದು ಪ್ರಕರಣದಲ್ಲಿ ತೀರ್ಪು ಕೂಡ ಹೊರಬಿತ್ತು, ಅದು ದೋಷಿ ಅಂತ ಹೇಳಿ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 17 ಜನ ಆರೋಪಿಗಳಿದ್ದಾರೆ. ಈಗಾಗಲೇ 16 ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ. ಇವತ್ತಿನಿಂದ ಸಜಾವಧಿ ಕೈದಿಯಾಗಿ ವಿನಯ್ ಸೆರೆವಾಸವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ನೆನೆ ತಮ್ಮ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರು. ಏನಪ್ಪ ಹಿಂಗಾಗ್ಬಿಡ್ತಲ್ಲ ನನ್ನ ಕತೆ ಅಂತ ಹೇಳಿ. ನಿಜಕ್ಕೂ ಈ ಒಂದು ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ಬಿಟ್ಟಿದೆ. ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಈ ಒಂದು ಪ್ರಕರಣ. ನಿನ್ನೆ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದ್ರು. ಸಾಕಷ್ಟು ಭವಿಷ್ಯದ ಬಗ್ಗೆ ಕನಸನ್ನ ಇಟ್ಕೊಂಡಿದ್ರು, ಹಿಂಗಾಗಬಾರ್ದಿತ್ತು ಅಂತ ಹೇಳಿ. ಈಗ ಜೀವಾವಧಿ ಶಿಕ್ಷೆಯನ್ನ ಅವರಿಗೆ ವಿಧಿಸಲಾಗಿದೆ. ಸೊ ಈಗಾಗಲೇ 2 ವರ್ಷಗಳ ಕಾಲ ಏನಾದ್ರೂ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿಬಿಟ್ರೆ ಅವರ ಶಾಸಕತ್ವ ಸ್ಥಾನ ಏನಿದೆ ಅನರ್ಹಗೊಳ್ಳುತ್ತೆ ಅಂತ ಹೇಳಿ. ಆದ್ರೆ ಈಗ ನೋಡಿದ್ರೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಸೊ ಆಬ್ವಿಯಸ್ಲಿ ಅವರೇನಾದ್ರೂ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ, ಅಪೀಲ್ ಹೋಗ್ತಾರಾ, ಕಾದ್ ನೋಡ್ಬೇಕಾಗಿದೆ. ಸೊ ಇವತ್ತಿನಿಂದ ಸಜಾಬಂದಿ ಕೈದಿಯಾಗಿ ವಿನಯ್ ಸೆರೆವಾಸವನ್ನ ಅನುಭವಿಸಲಿದ್ದಾರೆ. 2016ರಲ್ಲಿ ಯೋಗೇಶ್ ಗೌಡ ಅವರ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು. ಸಾಕ್ಷ್ಯನಾಶ ಮಾಡಿದ್ರು ಅನ್ನುವಂತಹ ಆರೋಪ ಅವ್ರ ಮೇಲಿತ್ತು. ಸತತವಾಗಿ ವಿಚಾರಣೆ ಮೇಲೆ ವಿಚಾರಣೆಯಾಯಿತು, ತನಿಖೆ ಕೂಡ ನಡೀತು. ಸಿಬಿಐ ಅಧಿಕಾರಿಗಳಿಂದ ಕುಲಂಕುಷವಾಗಿ ತನಿಖೆಯನ್ನ ಕೂಡ ನಡೆಸಿದ್ರು ಸಿಬಿಐ ಅಧಿಕಾರಿಗಳು. ಆ ಒಂದು ಪ್ರಕರಣವನ್ನ ಅವರ ಕುಟುಂಬಸ್ಥರೇನಿದ್ದಾರೆ, ಯೋಗೇಶ್ ಗೌಡ ಕುಟುಂಬಸ್ಥರು, ಪೊಲೀಸರು ಸರಿಯಾಗಿ ತನಿಖೆ ಮಾಡಲ್ಲ, ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಟ್ಬಿಡಿ, ಅವರು ಸಮರ್ಪಕವಾಗಿ ತನಿಖೆ ನಡೆಸ್ತಾರೆ ಅಂತ ಹೇಳಿ. ಸೊ ಇಷ್ಟು ದಿನ ಬರೀ ವಾದ ಪ್ರತಿವಾದ. ರೀಸೆಂಟ್ಲಿ ಅಷ್ಟೇ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದು ನಿಟ್ಟುಸಿರು ಬಿಟ್ಟಿದ್ರು. ಮೊನ್ನೆ ಅಷ್ಟೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಯಿತು. ಸಾಕಷ್ಟು ವಿಷಯಗಳನ್ನ ಮುಂದಿಟ್ಕೊಂಡು ವಾದವನ್ನ ಕೂಡ ಮಾಡಿದ್ರು ಕಕ್ಷಿದಾರರ ಪರವಾಗಿ ಅವರ ವಕೀಲರು. ನಿನ್ನೆ ಅಷ್ಟೇ ತೀರ್ಪು ಕೂಡ ಹೊರಬಿದ್ದಿದೆ. ಅವರು ದೋಷಿ ಅಂತ ಹೇಳಿ ಸಾಬೀತಾಗಿದೆ. ಸೊ ಇವತ್ತಿನಿಂದ ಸಜಾಬಂದಿ ಕೈದಿಯಾಗಿ ಜೈಲು ವನವಾಸವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಇವತ್ತು ವಿನಯ್ ಸೇರಿ ಎಲ್ಲ ಅಪರಾಧಿಗಳಿಗೆ ಸಿಟಿಪಿ ಸಂಖ್ಯೆಯನ್ನ ವಿತರಿಸಲಾಗುತ್ತೆ. ಯಾವ ರೀತಿ ಜೈಲಿನಲ್ಲಿ ಈ ಕೈದಿಗಳಿರ್ತಾರೆ ಅದೇ ರೀತಿಯಾಗಿ ಕಾಮನ್ ಮ್ಯಾನ್ ಆಗಿ ಇರಬೇಕಾಗತ್ತೆ ಇನ್ಮೇಲಿಂದ. ಸೊ ಅವರಿಗೆ ಬಟ್ಟೆ ಕೂಡ ಒದಗಿಸಲಾಗತ್ತೆ ಇವತ್ತು ಜೈಲಧಿಕಾರಿಗಳಿಂದ ಅನ್ನುವಂತಹ ಮಾಹಿತಿ ಇದೆ. ಎಸ್ ನೋಡಿ, ನಿನ್ನೆ ಅಷ್ಟೇ ಅವರನ್ನ ಅಂದ್ರೆ ಅಪರಾಧಿಗಳನ್ನ ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಪೊಲೀಸ್ ಬಿಗಿಬೆತ್ತ ರೀತಿಯಲ್ಲಿ ಕರ್ಕೊಂಡು ಹೋದ್ರು ಪೊಲೀಸರು. ಈ ಅಪರಾಧಿಗಳನ್ನ ಹೋಗಿ ಕಟಕಟಿಯಲ್ಲಿ ನಿಲ್ಲಿಸಿದ್ರು. ಯಾಕಂತಂದ್ರೆ ಈ ಹಿಂದೆ ಜಡ್ಜ್ ಹೇಳಿದಾಗೆ ವಾದ ಮಾಡೋದು ಬೇಡ, ನಮ್ಮ ಮುಂದೆ ಈ ಲಿಖಿತ ರೂಪದಲ್ಲಿ ಕೊಟ್ಟು ಬಿಡಿ, ನಾವು ಓದ್ಕೊಳ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಅವ್ರು ಮುಂದಿಟ್ಟಿದ್ರು. ನೀವು ಈ ರೀತಿಯಾಗಿ ತಪ್ಪು ಮಾಡಿದಿರಾ ಇಲ್ವಾ ಅಂತ ಹೇಳಿ. ಸೊ ಮುಂದೆ ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿಬಿಟ್ರೆ ಯಾವ ರೀತಿ ಪ್ರಕ್ರಿಯೆಗಳು ಮುಂದೆ ಸಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿತು. ಈಗ ನೆಕ್ಸ್ಟ್ ಸಜಾಬಂದಿ ಕೈದಿಯಾಗಿ ಇನ್ನು ಮುಂದೆ ವಿನಯ್ ಕುಲಕರ್ಣಿ ಅವರು ಜೈಲು ವನವಾಸವನ್ನ ಅನುಭವಿಸ್ತಾರೆ. ಏನೋ ಶಿಕ್ಷೆ ಪ್ರಮಾಣ ಕಡಿಮೆ ಕೊಡಬಹುದು ಅಂತ ಹೇಳಿ ಕೂಡ ಎಲ್ಲರೂ ಭಾವಿಸಿದ್ರು. ಆದ್ರೆ ಈಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಮಂಡಿ ಊರಬೇಕು. ಅದೆಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಕಾನೂನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು.